ಅವನು ನನ್ನ ಸೋದರನಲ್ಲ, ನನ್ನ ಶತ್ರು. ಶತ್ರುವು ಶತ್ರು ಪಕ್ಷವನ್ನಲ್ಲದೆ ಬೇರೆಲ್ಲಿ ಸೇರುತ್ತಾನೆ? ಸೇರಲ್ಲ. ಅದಕ್ಕೆ ನಾನೊಂದು ಪ್ರತಿತಂತ್ರವನ್ನು ಪ್ರಯೋಗಿಸಿರುವೆ. ಪ್ರಭು, ಅದೇನು ತಂತ್ರ? ಭೇದೋಪಾಯದ ತಂತ್ರ. ರಾಮ ಸುಗ್ರೀವರ ನಡುವೆ ಒಡಕನ್ನುಂಟು ಮಾಡುವ ತಂತ್ರ. ರಾಮನನ್ನು ಬಿಟ್ಟು ಸುಗ್ರೀವ ವಾನರ ಸೈನ್ಯದೊಡನೆ ಕಿಷ್ಕಿಂಧೆಗೆ ಹಿಂದಿರುಗುವ ತಂತ್ರ. ಪ್ರಭು, ಇದನ್ನು ಹೇಗೆ ಮಾಡಿದಿರಿ? ಈ ಕಲೆಯಲ್ಲಿ ನಿಪುಣನಾದ ಶುಕಾಸುರನನ್ನು ಸುಗ್ರೀವನ ಬಳಿಗೆ ಕಳುಹಿಸಿದ್ದೇನೆ. ಸುಗ್ರೀವ ಅವನ ಮಾತಿಗೆ ಮರುಳಾಗಿ ನನ್ನ ಕಾರ್ಯಸಿದ್ಧಿಯಾಗುವುದಂತೂ ಖಂಡಿತ. ಆದರೆ ಏಕೆ ಪ್ರಭು, ಏನಾಯಿತು? ಸಮುದ್ರ ತೀರಕ್ಕೆ ಹೋದ ಶುಕ ಇನ್ನೂ ಏಕೆ ಹಿಂದಿರುಗಿಲ್ಲ? ಚಿಂತಿಸಬೇಡಿ ಪ್ರಭು, ಶುಕಾಸುರ ತನ್ನ ಕಾರ್ಯದಲ್ಲಿ ಚತುರನಾಗಿದ್ದಾನೆ. ಖಂಡಿತವಾಗಿ ತನ್ನ ಕಾರ್ಯ ಸಾಧನೆಯನ್ನು ಮಾಡಿಕೊಂಡೇ ಬರುತ್ತಾನೆ. ಸಮಯ ನೋಡಿಕೊಂಡು ಬರಲು ಕಾಯುತ್ತಿರಬಹುದು ಪ್ರಭು. ಈ ವಿಷಯವನ್ನು ಮಾತನಾಡಲೆಂದೇ ನಿನ್ನಲ್ಲಿಗೆ ಕರೆಸಿದೆ. ಒಂದು ವೇಳೆ ಶುಕಾಸುರ ತನ್ನ ಕಾರ್ಯದಲ್ಲಿ ವಿಫಲನಾದರೆ ನಾನೇನು ಮಾಡುವುದು? ಪ್ರಭು, ರಾಮ ತನ್ನ ತಂತ್ರದಲ್ಲಿ ಮೊದಲು ಜಯಗಳಿಸಿದ್ದಾನೆ. ನಿಮ್ಮ ಮತ್ತು ನಿಮ್ಮ ಸಹೋದರರ ನಡುವೆ ಇರುವ ಭಿನ್ನಾಭಿಪ್ರಾಯವನ್ನು ಉಪಯೋಗಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ನಿಮ್ಮ ಸಹೋದರನಿಗೆ ಲಂಕಾಧಿಪತ್ಯದ ಆಮಿಷ ಒಡ್ಡಿ ತನ್ನ ಕಡೆ ಮಾಡಿಕೊಂಡಿದ್ದಾನೆ ಪ್ರಭು. ಈಗಾಗಲೇ ರಾಮನು ಸುಗ್ರೀವನನ್ನು ವಾಲಿಯ ವಿರುದ್ಧ ಎತ್ತಿಕಟ್ಟಿ ತನ್ನ ಕಾರ್ಯದಲ್ಲಿ ಸಫಲನಾಗಿದ್ದಾನೆ. ವಾಲಿಯನ್ನು ಕೊಂದು ಸುಗ್ರೀವನನ್ನು ಕಿಷ್ಕಿಂಧೆ ರಾಜನನ್ನಾಗಿ ಮಾಡಿ ಅವನ ಬೆಂಬಲ ಪಡೆದಿದ್ದಾನೆ. ಹೌದು ಪ್ರಭು, ಅಲ್ಲಿ ಸಫಲವಾದ ತಂತ್ರವನ್ನೇ ಇಲ್ಲಿಯೂ ಬಳಸಿ ನಿಮ್ಮ ಸಹೋದರ ವಿಭೀಷಣನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾನೆ ಪ್ರಭು. ರಾವಣ ಅಪಹರಿಸದಿದ್ದರೆ ನೀನು ನಿನ್ನ ಪತಿಯೊಂದಿಗೆ ಸಂತೋಷದಿಂದ ಇರುತ್ತಿದ್ದೆ. ಹೌದು ತ್ರಿಜಟಿ, ನನ್ನ ಪತಿಯೊಂದಿಗೆ ಆ ವನವಾಸ ಸ್ವರ್ಗವಾಸಕ್ಕಿಂತ ಸುಖಕರವಾಗಿತ್ತು. ಆದರೆ ಈ ಅಶೋಕವನದ ವಾಸ ನರಕ ಸದೃಶವಾಗಿದೆ. ಅಳಬೇಡ ಸೀತೆ, ಶಾಂತಳಾಗು, ಧೈರ್ಯ ತಂದುಕೋ. ಈ ನರಕದಿಂದ ಮತ್ತೆ ನೀನು ನಿನ್ನ ಪತಿಯ ಸನ್ನಿಧಿಯ ಸ್ವರ್ಗವನ್ನು ಖಂಡಿತ ಪಡೆಯುತ್ತೀಯ. ಎಲ್ಲ ದುಃಖಗಳು ಕೊನೆಯಾಗುವ ಕ್ಷಣ ಹತ್ತಿರದಲ್ಲಿರುವಾಗ ನೀನು ಸಹನೆ ಕಳೆದುಕೊಳ್ಳಬಾರದು, ಹತಾಶಳಾಗಬಾರದು. ನಾನು ಮತ್ತೆ ಮತ್ತೆ ಹಾಗೆ ಅಂದುಕೊಳ್ಳುತ್ತಿದ್ದೇನೆ. ಆದರೆ ಈ ಮನಸ್ಸು ಕೇಳುತ್ತಿಲ್ಲ. ದುಃಖದಿಂದ ಕುಸಿದು ಹೋಗುತ್ತಿದೆ. ನನ್ನ ಸ್ವಾಮಿಯ ಆ ಸಾಗರವನ್ನು ಬೇಗ ದಾಟಿ ಬಿಟ್ಟರೆ ಸಾಕು, ನನ್ನ ದುಃಖವೆಲ್ಲ ಅಂತ್ಯವಾಗುತ್ತದೆ. ಇಷ್ಟರಲ್ಲೇ ನೀನು ಆ ಶುಭ ವಾರ್ತೆಯನ್ನು ಕೇಳಬಹುದು. ಅವರು ಸಾಗರವನ್ನು ದಾಟಿಯೇ ದಾಟುತ್ತಾರೆ. ದಾಟಲೇಬೇಕು ಲಕ್ಷ್ಮಣ. ಅಪಾರ ಜಲರಾಶಿಯಿಂದ ತುಂಬಿರುವ ಈ ಮಹಾಸಾಗರವನ್ನು ನಾವು ದಾಟಲೇಬೇಕು. ಹೌದು ಸಹೋದರ, ಈ ಸಾಗರವನ್ನು ದಾಟದೆ ಒಂದು ಹೆಜ್ಜೆಯೂ ಮುಂದೆ ಹೋಗುವಂತಿಲ್ಲ. ಶ್ರೀರಾಮಚಂದ್ರ, ಸಮುದ್ರ ರಾಜ ನಿನ್ನ ಮೇಲೆ ಕೃಪೆ ತೋರುವ ನಮ್ಮ ನಂಬಿಕೆ ನನಗಿದೆ. ವಿಭೀಷಣ, ನಿನ್ನ ಸಲಹೆಯಂತೆ ನಾನು ದರ್ಭಾಸನದಲ್ಲಿ ಉಪವಾಸ ವ್ರತದಲ್ಲಿ ಕುಳಿತು ಸಮುದ್ರ ರಾಜನನ್ನು ಪ್ರಾರ್ಥಿಸುತ್ತೇನೆ. ಸಾಗರ ಬೇಡಿದ ಗುಣಸಾಗರ ಶ್ರೀರಾಮ, ಸಾಗರ ಬೇಡಿದ ಸಮುದ್ರ ದೇವತೆಗೆ ಸಮುದ್ರ ದೇವತೆಗೆ ಕಟ್ಟಲು ಕಡಲನ್ನು ದಾಟಲು ಸೇತುವೆಯ ಕಟ್ಟಲು ಕಡಲನ್ನು ದಾಟಲು ಸಾಗರ ಬೇಡಿದ ಗುಣಸಾಗರ ಶ್ರೀರಾಮ, ಸಾಗರ ಬೇಡಿದ ಗುಣಸಾಗರ ಶ್ರೀರಾಮ.
ಮೂರು ಲೋಕ ಜಯಿಸುವ ಜನ ಬಂದೆನು, ಮೂರು ಯೋಜನ ದಾಟಲು ಕೈ ಮುಗಿದಿಹನು. ಮೂರು ಲೋಕ ಜಯಿಸುವ ಜನ ಬಂದೆನು, ಮೂರು ಯೋಜನ ದಾಟಲು ಕೈ ಮುಗಿದಿಹನು. ಲೋಕದ ಪರಿಯಂತೆ ನಡೆದ ಪುರುಷೋತ್ತಮ, ಸಾಗರನ ಕರುಣೆಯ ಬಯಸಿ ಕಾದಿಹನು. ಲೋಕದ ಪರಿಯಂತೆ ನಡೆದ ಪುರುಷೋತ್ತಮ, ಸಾಗರನ ಕರುಣೆಯ ಬಯಸಿ ಕಾದಿಹನು. ಸಾಗರ ಬೇಡಿದ ಗುಣಸಾಗರ ಶ್ರೀರಾಮ. ಶರದಲ್ಲಿ ಸೇತುವೆಯ ಕಟ್ಟುವಂತ ಸಮರ್ಥ, ವರುಣನ ಕರುಣೆಗೆ ಕಾಯುವುದೇನರ್ಥ. ಶರದಲ್ಲಿ ಸೇತುವೆಯ ಕಟ್ಟುವಂತ ಸಮರ್ಥ, ವರುಣನ ಕರುಣೆಗೆ ಕಾಯುವುದೇನರ್ಥ. ಸೇತುವೆ ಕಟ್ಟುವ ಕವಿಗಳ ಸೇವೆಗೆ ಶ್ರೀರಾಮನನುಗ್ರಹ ಪರಮ ಸಾರ್ಥಕತೆಗೆ. ಸೇತುವೆ ಕಟ್ಟುವ ಕವಿಗಳ ಸೇವೆಗೆ ಶ್ರೀರಾಮನನುಗ್ರಹ ಪರಮ ಸಾರ್ಥಕತೆಗೆ. ಸಾಗರ ಬೇಡಿದ ಗುಣಸಾಗರ ಶ್ರೀರಾಮ. ಸೇತುವೆಯ ಕಟ್ಟಲು ಕಡಲನ್ನು ದಾಟಲು, ಸೇತುವೆಯ ಕಟ್ಟಲು ಕಡಲನ್ನು ದಾಟಲು, ಸಾಗರವ ಬೇಡಿದ ಗುಣಸಾಗರ ಶ್ರೀರಾಮ. ಸಾಗರವ ಬೇಡಿದ, ಸಾಗರವ ಬೇಡಿದ, ಸಾಗರವ ಬೇಡಿದ ಗುಣಸಾಗರ ಶ್ರೀರಾಮ. ಚಿಕ್ಕಪ್ಪ, ಶ್ರೀರಾಮಚಂದ್ರನು ಸಮುದ್ರ ರಾಜನನ್ನು ಪ್ರಾರ್ಥಿಸುತ್ತಾ ಕುಳಿತು ಒಂದು ದಿನವೇ ಕಳೆಯುತ್ತಾ ಬಂತು. ಆದರೂ ಏಕೆ ಸಮುದ್ರದೇವ ಇನ್ನೂ ಪ್ರತ್ಯಕ್ಷವಾಗಿಲ್ಲ? ನನಗೂ ಅದು ಅರ್ಥವಾಗುತ್ತಿಲ್ಲ. ರಾಮನು ಪ್ರಾರ್ಥಿಸಿದ ತಕ್ಷಣ ಸಮುದ್ರ ರಾಜ ಪ್ರತ್ಯಕ್ಷನಾಗಿ ಲಂಕೆಗೆ ಹೋಗಲು ದಾರಿ ಬಿಡುವನೆಂದುಕೊಂಡಿದ್ದೆ. ಹೌದು ಅಂಗದ, ನನಗೂ ಅದೇ ಭಾವನೆ ಇತ್ತು. ಈ ವಿಳಂಬ ಏಕೋ ತಿಳಿಯುತ್ತಿಲ್ಲ. ರಾಮಚಂದ್ರನ ಪರಾಕ್ರಮದ ಅರಿವಿಲ್ಲದೆ ಈ ಸಮುದ್ರ ರಾಜ ವಿಳಂಬ ಮಾಡುತ್ತಿರಬಹುದೇ? ಇದು ಹೀಗೆ ಮುಂದುವರಿದರೆ, ನನ್ನ ಸಹೋದರ ತಾಳ್ಮೆ ಕಳೆದುಕೊಂಡರೆ ಪರಿಸ್ಥಿತಿ ವಿಪರೀತವಾದೀತೆಂದು ಭಯವಾಗುತ್ತಿದೆ. ಶ್ರೀರಾಮಚಂದ್ರನಿಗೆ ಸಮುದ್ರರಾಜನನ್ನು ಪ್ರಾರ್ಥಿಸುವಂತೆ ಸಲಹೆ ನೀಡಿ ತಪ್ಪು ಮಾಡಿದನೇನೋ ಎಂಬ ಭಾವನೆ ಬರುತ್ತಿದೆ. ಶ್ರೀರಾಮಚಂದ್ರನ ಪ್ರಾರ್ಥನೆಗೆ ಸಮುದ್ರರಾಜ ಶೀಘ್ರದಲ್ಲೇ ಒಲಿಯುತ್ತಾನೆ. ನಾವೆಲ್ಲರೂ ಶೀಘ್ರದಲ್ಲೇ ಲಂಕೆಯನ್ನು ಸೇರಬಹುದು ಎಂದು ಭಾವಿಸಿದ್ದೆ. ಆದರೆ ಶ್ರೀರಾಮ ನನ್ನ ಕಾರಣದಿಂದ ವೃಥಾ ಉಪವಾಸ ಮಾಡುವಂತಾಯಿತೇ ಎಂದು ಬೇಸರವಾಗುತ್ತಿದೆ. ಲಕ್ಷ್ಮಣ, ಬೇಸರ ಮಾಡಿಕೊಳ್ಳಬೇಡ ವಿಭೀಷಣ. ನಿನ್ನ ಸಲಹೆ ನಿರುಪಯುಕ್ತವಾಗುವುದೆಂದು ಏಕೆ ಭಾವಿಸುತ್ತಿ? ಈ ವಿಳಂಬಕ್ಕೆ ಯಾವುದೋ ಕಾರಣವಿರಬೇಕು. ಅದು ನಿವಾರಣೆಯಾಗಬಹುದು. ಹೌದು ವಿಭೀಷಣ, ನೀನು ನೊಂದುಕೊಳ್ಳುವ ಅಗತ್ಯವಿಲ್ಲ. ಶ್ರೀರಾಮನ ಪ್ರಾರ್ಥನೆಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡದಿದ್ದರೆ ಅದರ ಪರಿಣಾಮವೇನೆಂದು ಜಗತ್ತಿಗೆ ತಿಳಿಯುತ್ತದೆ. ಶ್ರೀರಾಮನ ಪರಾಕ್ರಮವೇನೆಂದು ಲೋಕವೇ ಅರಿಯುತ್ತದೆ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನೀನು ವಿಷಾದ ಪಡಬೇಡ.
ಆ ಸುಗ್ರೀವನಿಗೆ ತೋರಿದಂತೆ ವಿಭೀಷಣನಿಗೂ ಪಟ್ಟದ ಆಸೆಯನ್ನು ತೋರಿಸಿದ್ದಾನೆ. ಆದರೆ ಆ ರಾಮ ಒಂದು ಸತ್ಯವನ್ನು ಮರೆತಿದ್ದಾನೆ. ಪ್ರಭು, ಯಾವ ಸತ್ಯ ಪ್ರಭು? ಏ ರಾವಣ ವಾಲಿ ಅಲ್ಲವೆಂಬ ಸತ್ಯ. ಈ ದಶಕಂಠನನ್ನು ವಾಲಿಯಂತೆ ಕೊಲ್ಲುವುದಾಗಲಿ, ವಿಭೀಷಣನಿಂದ ತಿಳಿದ ನನ್ನ ಬಲಾಬಲಗಳಷ್ಟೇ ನಿಜವೆಂದು ಭಾವಿಸುವುದಾಗಲಿ ಅವನ ಭ್ರಮೆ ಎಂಬ ಸತ್ಯವನ್ನು. ನಿಜ ಪ್ರಭು, ಕೇವಲ ಬಲಾಬಲಗಳನ್ನು ತಿಳಿದ ಮಾತ್ರಕ್ಕೆ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಆದರೆ ಪ್ರಹಸ್ತ, ಒಂದು ವೇಳೆ ರಾಮನು ಸಾಗರವನ್ನು ದಾಟಿ ಲಂಕೆಗೆ ಬಂದರೆ ಅವನನ್ನು ಗೆಲ್ಲುವ ಉಪಾಯವನ್ನು ಹೇಳು. ಖಂಡಿತ ಪ್ರಭು, ಖಂಡಿತ ಹೇಳುತ್ತೇನೆ. ಹೇಳಿ ಪ್ರಭು. ಭಲೆ ಭಲೆ ಪ್ರಹಸ್ತ. ಇದೇನಾಗಿ ಹೋಯಿತು? 2 ದಿನಗಳು ಕಳೆದರೂ ಸಮುದ್ರ ರಾಜ ಪ್ರತ್ಯಕ್ಷವಾಗಲಿಲ್ಲವಲ್ಲ. ನನ್ನ ಸಲಹೆ ವಿಫಲವಾಯಿತಲ್ಲ. ತಾಳ್ಮೆ ವಿಭೀಷಣ, ನಿನ್ನ ಸಲಹೆ ವಿಫಲವಾಗುವುದಿಲ್ಲ. ನನ್ನ ಸಹೋದರನ ವ್ರತವೂ ವಿಫಲವಾಗುವುದಿಲ್ಲ. ಹೌದು ವಿಭೀಷಣ, ಹೆಚ್ಚು ವಿಳಂಬವಾಗುವುದಿಲ್ಲವೆಂದು ನನ್ನ ಮನಸ್ಸಿಗೆ ಭಾಸವಾಗುತ್ತಿದೆ. ಸಾಗರ ಚಕ್ರವರ್ತಿ ಶ್ರೀರಾಮನ ಪೂರ್ವಜರು. ಈ ಸಾಗರದ ಸೃಷ್ಟಿಗೆ ಅವರೇ ಕಾರಣವಾದವರು. ಈ ಔದಾಸೀನ್ಯವೇಕೆ? ಇದು ಉದಾಸೀನವು ಅಥವಾ ರಾಮನ ತಾಳ್ಮೆಯನ್ನು ಪರೀಕ್ಷಿಸುವ ದುಸ್ಸಾಹಸವೇ? ಶ್ರೀರಾಮನ ತಾಳ್ಮೆಯನ್ನು ಪರೀಕ್ಷಿಸಲು ಹೋದವರು ಆಪತ್ತನ್ನು ಮೈಮೇಲೆ ಎಳೆದುಕೊಳ್ಳುತ್ತಾರೆ. ಇನ್ನು ಸ್ವಲ್ಪ ಸಮಯ ಕಾದು ನೋಡೋಣ. ಬೇರೆ ದಾರಿ ಏನಿದೆ? ದೇವತೆಗಳೇ, ಶ್ರೀರಾಮನು ಪ್ರಾಯೋಪವೇಶದಲ್ಲಿ ಕುಳಿತು 2 ದಿನಗಳಾಯಿತು. ಸಮುದ್ರ ದೇವತೆ ಇನ್ನೂ ಏಕೆ ಸುಮ್ಮನಿರುವನು? ನಿನ್ನಿಂದ ಒಂದು ವಿಷಯವನ್ನು ತಿಳಿಯಬೇಕು, ಸತ್ಯವನ್ನು ಹೇಳಬೇಕು. ತ್ರಿಜಟೆ, ನಾನು ಎಂದೂ ಅಸತ್ಯವನ್ನು ನುಡಿದಿಲ್ಲ, ಮುಂದೆಯೂ ನುಡಿಯುವುದಿಲ್ಲ. ನಿನ್ನ ಮೇಲೆ ಅಪನಂಬಿಕೆಯಲ್ಲ ಸೀತೆ, ನನ್ನ ಕುತೂಹಲಕ್ಕೆ ಕಾರಣವಾಗಿರುವ ಆ ವಿಷಯ ನಿನಗೆ ತಿಳಿದಿರಬಹುದು ಎಂದು ಕೇಳುತ್ತೇನೆ. ತ್ರಿಜಟೆ, ಈ ಅಶೋಕವನದಲ್ಲಿ ನನಗೆ ಆಪ್ತಳಾದ ಬಂಧು, ಗೆಳತಿ, ಹಿತೈಷಿ ನೀನೊಬ್ಬಳೇ. ನಿನ್ನ ಸಮಾಧಾನದ ಮಾತುಗಳು ನನ್ನನ್ನು ಇಲ್ಲಿಯವರೆಗೂ ಉಳಿಸಿವೆ. ನಿನ್ನ ಭರವಸೆಯ ಮಾತುಗಳು ನನ್ನಲ್ಲಿ ಧೈರ್ಯ ತುಂಬಿವೆ. ಮುಂದೆ ಶುಭವಾಗುವುದು ಎಂಬ ಆಶಾಭಾವನೆಯನ್ನು ತುಂಬಿದವಳು ನೀನೆ. ನನಗೆ ತಿಳಿದ ಯಾವುದೇ ವಿಷಯವನ್ನು ನಿನಗೆ ನಿರ್ವಂಚನೆಯಿಂದ ತಿಳಿಸುತ್ತೇನೆ. ಅದೇನೆಂದು ಕೇಳು. ಸೀತೆ, ನೀನು ನನ್ನ ಮೇಲಿರಿಸಿರುವ ಪ್ರೀತಿ ವಿಶ್ವಾಸಗಳನ್ನು ಕಂಡು ನನಗೂ ಸಂತೋಷವಾಗಿದೆ. ನಿನ್ನ ಕುತೂಹಲಕ್ಕೆ ಕಾರಣವಾದ ಆ ವಿಷಯವೇನೆಂದು ಹೇಳು ತ್ರಿಜಟೆ. ಸೀತೆ, ಹನುಮಂತನು ಇಲ್ಲಿಗೆ ಬಂದಿದ್ದಾಗ ರಾಕ್ಷಸರು ಅವನ ಬಾಲಕ್ಕೆ ಬೆಂಕಿ ಹಚ್ಚಿದ್ದು ನಿನಗೆ ಗೊತ್ತಿದೆಯಲ್ಲವೇ? ಹೌದು, ಗೊತ್ತಿದೆ. ಆ ಬಾಲದ ಬೆಂಕಿಯಿಂದಲೇ ಹನುಮಂತ ಲಂಕಾದಹನ ನಡೆಸಿದ್ದೂ ಗೊತ್ತು. ಇಡೀ ಲಂಕೆ ಹತ್ತಿ ಉರಿದರೂ ನಾನಿರುವ ಈ ಅಶೋಕವನ ಮಾತ್ರ
ಸುರಕ್ಷಿತವಾಗಿತ್ತು. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ದುರುಳ ರಾವಣನ ಲಂಕಾನ ಗರ್ವ ಮಾಡಿದನು ನಾಶ, ದುರುಳ ರಾವಣನ ಲಂಕಾನ ಗರ್ವ ಮಾಡಿದನು ನಾಶ. ಕೆರಳಿದನು ಹನುಮ ಕೆರಳಿದನು. ಸ್ವತಃ ಹನುಮಂತನೇ ಬಂದು ನೋಡಿ ಬೆಂಕಿಯಿಂದ ನನಗೆ ಅನಾಹುತವಾಗಲಿಲ್ಲವೆಂಬುದನ್ನು ಖಚಿತಪಡಿಸಿಕೊಂಡು ಹೋದ. ಸೀತೆ, ಇಡೀ ಲಂಕೆಯನ್ನೇ ಅಗ್ನಿಯ ಕೆನ್ನಾಲಿಗೆಗೆ ಆಹುತಿ ಮಾಡಿದ ಆ ಬೆಂಕಿ ಹನುಮಂತನ ಬಾಲವನ್ನೇಕೆ ಸುಡಲಿಲ್ಲ ಎಂಬುದೇ ನನ್ನ ಕುತೂಹಲ. ಇಷ್ಟೇನೆ, ಅದು ಅಗ್ನಿದೇವ ಹನುಮಂತನ ಮೇಲೆ ತೋರಿದ ಅನುಗ್ರಹ. ಹನುಮಂತನಿಗೆ ಅಗ್ನಿ ಏಕೆ ಅನುಗ್ರಹ ತೋರಿದ? ಅಗ್ನಿದೇವನ ಪ್ರಾರ್ಥನೆ ಮಾಡಿದ ಕಾರಣದಿಂದ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ, ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ